ನವೆಂಬರ್ನಲ್ಲೇ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಪುನರ್ರಚನೆ ಸುಳಿವನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿಗಳು. ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಲಾಗಿದೆ. ಅದು ನಿನ್ನೆಯ ಡಿನ್ನರ್ ಸಭೆ ಅಂತೂ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಬಿಕಾಸ್ 2.5 ವರ್ಷ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಧಿವೇಶನ ಇಲ್ಲ, ಕ್ಯಾಬಿನೆಟ್ ಸಭೆನೂ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಡಿನ್ನರ್ ಸಭೆ ಯಾವ ಕಾರಣಕ್ಕೆ ಅನ್ನುವಂಥ ಕುತೂಹಲ ಇತ್ತು. ಡಿನ್ನರ್ ಸಭೆಯಲ್ಲಿ RSS ಚಟುವಟಿಕೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ಪರ ವಿರೋಧ ಚರ್ಚೆ ಆಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆ. ಅದು ತಮಿಳುನಾಡಿನ ಮಾದರಿಯಲ್ಲಿ ಇಲ್ಲೂ ಕೂಡ ಆ ಒಂದು ರೂಲ್ಸ್ ಅನ್ನೇ ತರುವಂತ ನಿಟ್ಟಿನಲ್ಲಿ ಮುಂದಾಗಬಹುದಾದಂತ ಚಾನ್ಸಸ್ ಇದೆ. ಮುಖ್ಯಮಂತ್ರಿಗಳು ಅದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದಾರಂತೆ. ಇನ್ನು ಸಿಎಂ ಡಿನ್ನರ್ ಮೀಟಿಂಗ್ ಹಾಗೂ ಪವರ್ ಶೇರಿಂಗ್ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ರೆ ನೋಡೋಣ. ಈ ಹೈಕಮಾಂಡ್ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಸಭೆದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ. ಮತ್ತೆ ಗ್ರಾಮಾಂತರ ಪ್ರದೇಶದವರಿಗೆ ZPTP ಬರ್ತಾ ಇದೆಯಲ್ಲ, ಯಾವ ಸಬ್ಜೆಕ್ಟು ಇಲ್ಲ. ಬಿಜೆಪಿ ವಿಚಾರನೂ ಇಲ್ಲ. ಇವತ್ತು ವಿಪಕ್ಷದವರು ಸಹಜವಾಗಿ ಟೀಕೆಗಳು ಮಾಡ್ತಾ ಇರ್ತಾರಲ್ಲ, ಅದರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಒಂದೇ ಒಂದು ಚರ್ಚೆ ನಮ್ಮ ಚುನಾವಣೆಗಳ ಬಗ್ಗೆ. ಜನರಲ್ ಡಿಸ್ಕಷನ್ ಇತ್ತು. ಲಾಸ್ಟ್ ಟೈಮ್ ಕೂಡ ಏನು ಸಾಹೇಬರು ಕರೆದಿದ್ರು, ಅದೇ ರೀತಿಯಾಗಿ ಕರೆದಿದ್ರು. ಈ ಬಾರಿ ಕೂಡ ಎಲ್ಲ ಸಚಿವರುಗಳು ಕರೆಸ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥದ್ದು, ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಅದು ಸಿಎಂಗೆ, ಆಮೇಲೆ DCMಗೆ, ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟೇಲ್ರ, ಇಲ್ಲಿ ನಾಯಕತ್ವ ಬದಲಾವಣೆ ಆದರೂ ಕೂಡ ಸಾಕಷ್ಟು ಜನ ಸಚಿವರಿಗೆ ಕೊಕ್ ಸಿಗುತ್ತೆ. ನಾಯಕತ್ವ ಬದಲಾವಣೆ ಆಗದೇ ಇದ್ರೂ ಕೂಡ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆ ಇರುವಂಥದ್ದು 2.5 ವರ್ಷಕ್ಕೆ ಆ ಸಂದರ್ಭದಲ್ಲೂ ಕೊಕ್ಕಾಗುತ್ತೆ. ಆದರೆ ಇಲ್ಲಿ ಮೇನ್ಲಿ ನಿನ್ನೆಯ ಸಭೆ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು ಏನೆಲ್ಲ ಚರ್ಚೆ ಆಗುತ್ತೆ ಅಂತ, ಏನು ಇನ್ಸೈಟ್ ಚರ್ಚೆ ಆಗಿದೆ. ಅದ್ರ ಜೊತೆಗೆ ಪ್ಲಸ್ ಅಂದರೆ ಮೇನ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವರು ಕೆಲವರು ಅಧಿಕಾರವನ್ನು ಬಿಟ್ಕೊಡಬೇಕಾದಂಥ ಸಂದರ್ಭ ಬರಬಹುದು ಅಂತ ಸಚಿವರಿಗೆ ಹೇಳುವ ಮುಖಾಂತರ ನಾನಿರ್ತೀನಿ ಅನ್ನುವಂಥ ಮೆಸೇಜನ್ನು ಕೂಡ ಪಾಸ್ ಮಾಡಿದ್ರ. ಅಫ್ಕೋರ್ಸ್ ನಿಮಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಬಿಹಾರ ಚುನಾವಣೆಗೆ ಫಂಡ್ ಕಲೆಕ್ಷನ್ಗೆ ಈ ಮೀಟಿಂಗ್ ಅಂತ ಹೇಳಿರುವಂಥದ್ದು. ಅಟ್ ದ ಸೇಮ್ ಟೈಮ್ ನಿನ್ನೆ ಕೂಡ ಬಿಹಾರ ಚುನಾವಣೆಗೆ ಎಲ್ಲ ಸಚಿವರ ಸಹಕಾರ ಬೇಕು, ಎಲ್ಲರೂ ಕೂಡ ಚುನಾವಣೆ ಪ್ರಚಾರ ಮಾಡಬೇಕನ್ನೋ ಮುಖಾಂತರ BJPಯರ ಅನುಮಾನ ಗುಮಾನಿಗೆ ಎಲ್ಲೊಂದು ಕಡೆ ಸಾಕ್ಷಿಯನ್ನು ಕೊಟ್ಟರು. ಇನ್ನು ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಸುಳಿವನ್ನು ಕೊಟ್ಟರು. ಅದರ ಬೆನ್ನಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ ಅಂತ ಹೇಳಿದರು. GBA ಚುನಾವಣೆ ನಡೀತು, ಅದಕ್ಕೂ ಕೂಡ ತಯಾರಾಗಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಜೊತೆಗೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳು ಖಾಸಗಿ ವಾಹಿನಿಯಲ್ಲಿ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನು ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರೋದು ಮತ್ತು ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ಅನ್ನೋ ಒಂದು ಮಾತನ್ನು ಹೇಳಿದರು. ನಿನ್ನೆ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಪ್ರವಾಸದಲ್ಲಿರೋ ಸಂದರ್ಭದಲ್ಲಿ ಶಾಸಕರ ಬಲಾಬಲ ಮುಖ್ಯ, ಹೆಚ್ಚು ಶಾಸಕರು ಯಾರ ಪರವಾಗಿದೆ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಮತ್ತು ಶಾಸಕರ ನಿರ್ಧಾರವೇ ಅಂತಿಮ, ಹೈಕಮಾಂಡ್ ಆಶೀರ್ವಾದ ಬೇಕು ಅಂದರೆ ಯಾರು CM ಅನ್ನೋದು ತೀರ್ಮಾನ ಅನ್ನೋದು ಮುಖಾಂತರ ಎಲ್ಲ ಒಂದು ಕಡೆ ಸಂಪುಟ ಪುನರ್ರಚನೆಯ ಸುಳಿವನ್ನು ಕೊಡುತ್ತಲೇ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಗಳಿಗೆ ತಿರುಗೇಟನ್ನು ಕೊಟ್ಟರು. ಹೈಕಮಾಂಡ್ ಆಶೀರ್ವಾದ ಇದ್ದರೆ ಸಾಲಲ್ಲ, ಶಾಸಕರ ಬೆಂಬಲ ಬೇಕು. MLAಗಳು ಯಾರಿಗೆ ಹೆಚ್ಚು ಬೆಂಬಲವನ್ನು ಕೊಡ್ತಾರೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ನಾನು ಬಿಟ್ಕೊಡೋಕ್ಕೆ ತಯಾರಿಲ್ಲ ಅನ್ನೋ ಮುಖಾಂತರ ಮತ್ತು ನಿನ್ನೆ ಸಭೆಯಲ್ಲಿ ತ್ಯಾಗಕ್ಕೆ ಸಿದ್ಧರಾಗಿ ಅನ್ನೋ ಮುಖಾಂತರ ಸಚಿವ ಸಂಪುಟ ವಿಸ್ತರಣೆ ಸಚಿವ ಸಂಪುಟ ಸರ್ಜರಿಗೆ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಬಹುತೇಕ ಸಚಿವರುಗಳಿಗೆ ನಾನು ಇರ್ತೀನೋ ಇಲ್ವೋ, ಅಥವಾ ನಾನು ಇರ್ಬೋದೇನೋ ಅಥವಾ ಇಲ್ದಲೇ ಇರ್ಬೋದೇನೋ, ಲಾಬಿಗಳು ಆರಂಭವಾಗುತ್ತೆ. ಅನಿವಾರ್ಯವಾಗಿ 2 ತಿಂಗಳಲ್ಲಿ ತಮ್ಮ ಇಲಾಖೆಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ಮುಖಾಂತರ ಬಿಹಾರ ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕೆಲಸವನ್ನು ಮಾಡಬೇಕನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡುವಂಥದ್ದು. GBA ಚುನಾವಣೆ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ನೀವು ರೆಡಿ ಆಗಬೇಕನ್ನೋ ಒಂದು ಮೆಸೇಜನ್ನು ಕೊಟ್ಟಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಸಂಪುಟ ಪುನರ್ರಚನೆ ಅನ್ನೋ ಮುಖಾಂತರ ನಾನೇ ಇಲ್ಲಿ ಇರ್ತೀನಿ, ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ, ಯಾವುದೇ ಅನುಮಾನ ಬೇಡ ಅಂತೇಳಿ ಸ್ವತಃ ಯಾರು ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿದ್ದರು ಅವರನ್ನು ಪಕ್ಕದಲ್ಲೇ ಕೂರಿಸಿಕೊಂಡು ಮುಖ್ಯಮಂತ್ರಿಗಳು ಈ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಬಹುಶಃ ಇದರ ಹಿಂದೆ ಭಾಳಷ್ಟು ಲೆಕ್ಕಾಚಾರ ಇರತಕ್ಕಂಥದ್ದು. ನೋಡಿ, ಡಿನ್ನರ್ ಪಾರ್ಟಿ ಅನ್ನೋದೇ ಒಂದು ಬಿಹಾರ ಚುನಾವಣೆಗೆ ಸಹಕಾರದ ಜೊತೆಗೆ ಮತ್ತು ಇದುವರೆಗೆ ಹಬ್ಬಿರ್ತಕ್ಕಂಥ ಗೊಂದಲಗಳು, ಮುಖ್ಯಮಂತ್ರಿ ಬದಲಾವಣೆ, ನವೆಂಬರ್ ಕ್ರಾಂತಿಗೆ ಎಲ್ಲೊಂದು ಕಡೆ ಸಚಿವರನ್ನೇ ಕೂರಿಸಿಕೊಂಡು ಸಚಿವರ ಮುಂದೆ
ನಾನೇ ಇರ್ತೀನಿ ಮತ್ತು ಸಂಪುಟದ ಹಲವಾರು ಜನರನ್ನ ತೆಗಿತೀನಿ, ಹೊಸಬ್ರನ್ನ ತೆಗೆದುಕೊಳ್ತೀನಿ ಅನ್ನೋ ಮುಖಾಂತರ ತನ್ನ ಸ್ಥಾನ ಗಟ್ಟಿ ಇದೆ, ಆ ಗಟ್ಟಿ ಇರೋ ಕಾರಣಕ್ಕಾಗಿ ಸಂಪುಟ ಪುನರ್ರಚನೆಯನ್ನು ಮಾಡ್ತಿದ್ದೀನಿ ಎಂಬ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಒಟ್ಟಾರೆ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕನಸು ಕಾಣ್ತಿರ್ತಕ್ಕಂಥದ್ದು ಮತ್ತು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಹೈಕಮಾಂಡ್ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲೇ ಕೂಡ ಹೈಕಮಾಂಡ್ ಕೂಡ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಅನೇಕ ಕಡೆ ಅನೇಕ ಬಾರಿ ಹೇಳಿರ್ತಕ್ಕಂಥದ್ದು, ತನ್ನ ಆಪ್ತರ ಬಳಿ ಹೇಳಿರ್ತಕ್ಕಂಥದ್ದು, ಅನೇಕ ಸಚಿವರುಗಳ ಬಳಿ ಹೇಳಿರ್ತಕ್ಕಂಥದ್ದು ಮತ್ತು ಮಾಧ್ಯಮಗಳಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಇಂಥ ಬೆಳವಣಿಗೆ ನಡುವೆ ನವೆಂಬರ್ 23ಕ್ಕೆ ಸಿದ್ದರಾಮಯ್ಯನವರ 2.5 ವರ್ಷ ತಮ್ಮ ಅವಧಿಯನ್ನು ಪೂರೈಸ್ತಾರೆ. ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆ ಫಲಿತಾಂಶ ಬರುತ್ತೆ. ನವೆಂಬರ್ 23 ನಂತರ ಕರ್ನಾಟಕದಲ್ಲಿ ಎಲ್ಲೊಂದು ಕಡೆ ಸಂಪುಟ ಪುನರ್ರಚನೆ ಆಗುತ್ತೋ ಅಥವಾ ಪವರ್ ಶೇರಿಂಗ್ ಆಗುತ್ತಂತೂ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಚಿವರನ್ನೇ ಕೂರಿಸ್ಕೊಂಡು ಪುನರ್ರಚನೆ ಸುಳಿವು ಕೊಟ್ಟಿರ್ತಕ್ಕಂಥ ನೋಡಿದ್ರೆ ಎಲ್ಲೊಂದು ಕಡೆ ಇದು ಅಷ್ಟು ಸುಲಭದ ಮಾತಲ್ಲ. ಮುಖ್ಯಮಂತ್ರಿಗಳನ್ನು ಎಲ್ಲೊಂದು ಕಡೆ ಬಲವಂತವಾಗಿ ಬಲಪ್ರಯೋಗದಿಂದ ಅಥವಾ ವಿರೋಧ ಮಾಡಿ ಅವ್ರನ್ನ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ಗೂ ರವಾನೆ ಮಾಡಿದರು ಮತ್ತು ಕಾಂಗ್ರೆಸ್ನ ನಾಯಕರು ರವಾನೆ ಮಾಡಿದರು. ಯಾರೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಮಾತನ್ನು ಹೇಳ್ತಿದ್ರು ಅವ್ರಿಗೂ ಕೂಡ ಈ ಸಂದೇಶ ರವಾನೆ ಮಾಡಿದರು ಮತ್ತು ತನ್ನೆಲ್ಲ ಶಾಸಕರು ಕೂಡ ನಾನೇ ಇರ್ತೀನಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರು. ಆ ಮುಖಾಂತರ ಒಂದು ಡಿನ್ನರ್ ಮೀಟಿಂಗು 10 ರೀತಿಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪೃಥ್ವಿ, ಮಧು, ಇಲ್ಲಿ ಮೇಲಿ ನಾವು ನೋಡೋದಾದ್ರೆ ಜನರಿಗೆ ಇರುವಂಥ ಗೊಂದಲ, ಹೌದು ಚೇಂಜ್ ಆಗ್ಬೋದೋ ಇಲ್ವೋ ಅಂತ. ಈವನ್ BJP ಅವ್ರಿಗೂ ಆ ಗೊಂದಲ ಇದೆ. ಆದರೆ ಇದು ಗೊಂದಲ ಅನ್ನುವಂಥದ್ದು ಅವ್ರ ಪಕ್ಷದ ಶಾಸಕರು ಈವನ್ ಸಚಿವರುಗಳಿಗೂ ಕೂಡ ಇದೆ, ಏನೋ ಆಗುತ್ತೇನೋ ಅನ್ನುವಂಥ ನಿಟ್ಟಿನಲ್ಲಿ ಅವರುಗಳಿಗೂ ಕೂಡ ನಾನೇ ಇರ್ತೀನಿ ಅನ್ನುವಂಥ ಒಂದು ಮೆಸೇಜ್ನ ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನವರು ತ್ಯಾಗಕ್ಕೆ ಸಿದ್ಧ ಅಂತ ಹೇಳೋಕ್ಕೂ ಮುಂಚೆನೆ ಅವ್ರ ಮಗ ಮಾತಾಡಿದ್ರು. ಅವ್ರ ಪರವಾಗಿರುವಂಥ ಸಚಿವರುಗಳು ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳುವ ಮುಖಾಂತರ ಇಲ್ಲ ಸಿದ್ದರಾಮಯ್ಯನವರು ಇರ್ತಾರೆ, ಸಚಿವರಷ್ಟೇ ಬದಲಾಗ್ತಾರೆ, ಅದು ಮಾತ್ರ ಕ್ರಾಂತಿ ಆಗುತ್ತೆ ಅನ್ನುವಂಥ ಮೆಸೇಜ್ ಹೇಳುವ ಮುಖಾಂತರ ಹೈಕಮಾಂಡ್ಗೂ ಅವ್ರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ ಅಂತ. ಈ ಕ್ಷಣದ ಅನಿವಾರ್ಯತೆ ಮತ್ತು ಅವಶ್ಯಕತೆಯನ್ನು ಹೈಕಮಾಂಡ್ಗೂ ಕೂಡ ಮನಗಾಣಿಸುವಂಥ ಪ್ರಯತ್ನವನ್ನು ಸ್ವತಃ ಸಿದ್ದರಾಮಯ್ಯ ಅವರ ಆದಿಯಾಗಿ ಅವರ ಎಲ್ಲ ಬೆಂಬಲಿಗರು ಕೂಡ ಮಾತನಾಡ್ತಾ ಇರುವಂಥದ್ದು. ಈಗ ರಾಹುಲ್ ಗಾಂಧಿ ಅವರ ಸೇವ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಒಂದು ಕ್ಯಾಂಪೇನ್ ಏನಿತ್ತಲ್ಲ, ಅಷ್ಟೇ ಪಾಪ್ಯುಲರ್ ಆಗಿರುವಂಥ ಮತ್ತೊಂದು ಸ್ಲೋಗನ್ ಅವ್ರ ಬಾಯಲ್ಲಿ ಯಾವಾಗಲೂ ಬರುವಂಥದ್ದು ಜಿತನಿ ಆಬಾದಿ ಉತ್ನಿ ಹಕ್ಕು ಅನ್ನುವಂಥದ್ದು. ಅಂದರೆ ಯಾರು ಎಷ್ಟು ಆ ಒಂದು ಪ್ರಮಾಣ ಇರುತ್ತೋ ಅದಕ್ಕೆ ತಕ್ಕಂಗೆ ಅವರಿಗೆ ಒಂದು ಪ್ರಾಶಸ್ತ್ಯ ಪ್ರಾತಿನಿಧ್ಯ ಸಿಗಬೇಕು ಅಂತ ಅದೇ ಒಂದು ರೇಷಿಯೋನ ಇಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಈಗ ಬಿಹಾರದಲ್ಲಿ ಇವರು ಬಿಹಾರದ ಚುನಾವಣೆಯ ನೆಲದಲ್ಲಿ ನಿಂತು ಮಾತನಾಡುವಂಥದ್ದು OBC ಮತ್ತೊಂದು ಮಗದೊಂದು ಅಂತ ಹಿಂದುಳಿದವರಿಗೆ ಮುನ್ನೆಲೆಗೆ ತರಬೇಕು ಹೀಗೆಲ್ಲ ಮಾತನಾಡುವಂತಹ ರಾಹುಲ್ ಗಾಂಧಿ ಅವರು ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಇಷ್ಟೆಲ್ಲ ದೊಡ್ಡ ಏನು ಹಿಂದುಳಿದ ವರ್ಗಗಳ ನಾಯಕ, ಪಾಪ್ಯುಲರ್ ಲೀಡರು ಮತ್ತು ಅವರ ಬೆನ್ನೆಲುಬಾಗಿ ನಿಂತಿರುವಂತಹ ಹಿಂದುಳಿದ ವರ್ಗಗಳ ಅತಿ ದೊಡ್ಡ 2ನೇ ಹಂತದ ನಾಯಕರುಗಳು ಇಷ್ಟೆಲ್ಲ ಸಪೋರ್ಟ್ ಸಿಸ್ಟಮ್ ಇರಬೇಕಾದ್ರೆ ಅವ್ರನ್ನ ಪಕ್ಕಕ್ಕೆ ಎತ್ತಿಡಲಿಕ್ಕೆ ಕಾರಣಗಳನ್ನು ಕೊಡಿ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಮುನ್ನೆಲೆಗೆ ಬರುತ್ತೆ. ಇಂತಹ ಅಧಿಕಾರ ಹಂಚಿಕೆಯ ಅಥವಾ 50-50 ಮತ್ತೊಂದು 2.5 ವರ್ಷ ಎಲ್ಲ ವಿಚಾರಗಳು ಬಂದಾಗ ಪದೇ ಪದೇ ಇತಿಹಾಸವನ್ನು ನೆನಪಿಸುವಂಥ ಈ ಹಿಂದೆ ವೀರೇಂದ್ರ ಪಾಟೀಲ್ರನ್ನ ತೆಗೆದಾಗ ಯಾವ ರೀತಿ ರೆಪರ್ಕೇಷನ್ಸ್ ಆಗಿತ್ತು ಆ ರೀತಿ ಹಲವಾರು ಉದಾಹರಣೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ನೆನಪಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರನ್ನು ತೆಗಿಲಿಕ್ಕೆ ಕಾರಣಗಳನ್ನು ಕೊಡಿ ಅನ್ನುವಂಥದ್ದು. ಒಂದು ಪ್ರಬಲ ಹಿಂದುಳಿದ ವರ್ಗಗಳ ನಾಯಕ, ಜನಪ್ರಿಯ ಮುಖ್ಯಮಂತ್ರಿ, ನಿಮ್ಮ ಪಾರ್ಟಿಯ ಅಜೆಂಡಾ ಅಂದರೆ ಗ್ಯಾರಂಟಿ ಇರ್ಬೋದು ಮತ್ತೊಂದಿರ್ಬೋದು ಎಲ್ಲವನ್ನೂ ಕೂಡ ಇಷ್ಟೆಲ್ಲ ಹೊರೆ, ಶಾಸಕರ ಅಸಮಾಧಾನ, ಹಿರಿಯ ಶಾಸಕರ ಅಭಿಪ್ರಾಯ ಭೇದ ಇದೆಲ್ಲದರ ಹೊರತಾಗಿಯೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಆಗಿರೋ ಮಾತ್ರಕ್ಕೆ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಒಂದು ಕಾರಣಗಳು ಪ್ರಬಲವಾಗಿ ಕಾಣಿಸ್ತಾ ಇದೆ. ಅದರ ಆಚೆಗೆ ನಾನು ಹೇಳಿದಂತೆ ಪ್ರಬಲ ಹಿಂದುಳಿದ ವರ್ಗಗಳ ನಾಯಕ, ಓಕೆ ಮೂಢ ಹಗರಣ ಅಂತ ಒಂದಿತ್ತು, ಅದಕ್ಕೂ ಕೂಡ ಈಗ ಲಾಜಿಕಲ್ ಎಂಡ್ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಅದರ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ ಕಾನೂನಾತ್ಮಕವಾಗಿ ಒಂದಷ್ಟು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಸೊ ಎಲ್ಲ ಕಾರಣಗಳ ಇದ್ದಾಗ್ಯೂ ಕೂಡ ಇನ್ನು ಅನಾರೋಗ್ಯ ಅಂತ ಇಲ್ಲ, ಇಡೀ ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡ್ತಾರೆ, ಪ್ರವಾಹ ಬರ ಏನೇ ಇರಲಿ ಅಥವಾ ಅಧಿಕಾರಿಗಳಿಗೆ ಚಾಟಿ ಬೀಸುವಂತಹ ಕೆಲಸಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಿಸುವಂತಹ ಚಾಕಚಕ್ಯತೆ ಇದೆ ಮತ್ತು ಪ್ರತಿಪಕ್ಷಗಳನ್ನು ಕಾರ್ನರ್ ಮಾಡುವಂತಹ ಸೈದ್ಧಾಂತಿಕ ಸ್ಪಷ್ಟತೆ ಇದೆ ಮತ್ತು ಅತಿ ದೊಡ್ಡದಾಗಿ ಒಂದು ಹಿಂದುಳಿದ ವರ್ಗ ವೋಟ್ ಬ್ಯಾಂಕ್ ಅಂತ ಏನಿದೆಲ್ಲ ಹಿಂದ ವೋಟ್ ಬ್ಯಾಂಕು ಅದಕ್ಕೆ ಸದ್ಯಕ್ಕಿರುವಂತಹ ಅನ್ಡಿಸ್ಪ್ಯೂಟೆಡ್ ಲೀಡರ್ ರೀತಿ ಕಾಣಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಪಾಸಿಟಿವ್ ಇರಬೇಕಾದ್ರೆ ಯಾವ ಕಾರಣಗಳನ್ನು ಕೊಟ್ಟು ನೀವು ಕೆಳಗಿಡಿಸ್ತೀರಾ? ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಏಕಮೇವ ಕಾರಣ ಅನ್ನೋದಾದರೆ ಅಷ್ಟೊಂದು ಅರ್ಜೆನ್ಸಿ ಏನಿದೆ? ಇಲ್ಲೇನಾದರೂ ವೆಕೆಟ್ ಇದ್ದರೆ ಬೇರೆ ಅದನ್ನು ಫುಲ್ಫಿಲ್ ಮಾಡೋದು, ಆದರೆ ಅರ್ಜೆನ್ಸಿಯನ್ನು ಅವರನ್ನು ದೂಡಿ ಅಥವಾ ಕೆಳಗಡೆ ತಳ್ಳಿ ಮತ್ತೊಬ್ಬರನ್ನ ಕೂರಿಸುವಂಥ ಅವಶ್ಯಕತೆ ಏನಿದೆ ಅನ್ನುವಂಥ ದೊಡ್ಡ ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ. ಮತ್ತು ನೀವು CMಗೆ ಈಕ್ವಲ್ ಆಗಿ ಪ್ರಾತಿನಿಧ್ಯ ಸಿಗೋ ರೀತಿ CM ಅನ್ನೋ ಹುದ್ದೆ ಅನ್ನೋದನ್ನು ಕೊಟ್ಟಿಲ್ಲ ಬಿಟ್ಟರೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಂಥದ್ದೊಂದು ವಿಸಿಬಿಲಿಟಿ ಮತ್ತು ಅಧಿಕಾರ ಅವರು ಕೇಳಿದ್ದ ಖಾತೆಗಳು ಮತ್ತು ಎಲ್ಲವನ್ನೂ ಕೂಡ ಪಕ್ಷದ ಅಧ್ಯಕ್ಷಗಿರಿಯನ್ನು ಕೂಡ ಕಂಟಿನ್ಯೂ ಮಾಡಲಾಗ್ತಿದೆ. ಎಲ್ಲವನ್ನೂ ಕೂಡ ಕೊಟ್ಟ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೆಷ್ಟು ಓಲೈಸ್ತೀರ ಅನ್ನೋ ಪ್ರಶ್ನೆಯನ್ನು ಸಹಜವಾಗಿ
ಪರವಾಗಿ ಕೂಡ ಇವರು ಎತ್ತುತ್ತಾರೆ ಮತ್ತು ನಮಗೂ ಕೂಡ ಅಷ್ಟೇ ಹಕ್ಕಿದೆ. ನಮ್ಮಲ್ಲೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಿರುವಂಥ ಅಭ್ಯರ್ಥಿಗಳಿದ್ದಾರೆ, ನಮ್ಮಲ್ಲೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಗಳಿಗೆ ಈಗಲೇ ಅರ್ಹರಿರುವಂಥ ಅಭ್ಯರ್ಥಿಗಳಿದ್ದಾರೆ. ಆದರೂ ಕೂಡ ನಾವು ಪಕ್ಷದ ಗೆರೆಯನ್ನು ದಾಟದೆ ಸುಮ್ಮನೆ ಇದ್ದೀವಿ ಇಂತೆಲ್ಲ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಅತ್ಯಂತ ದೊಡ್ಡ ಒತ್ತಡ ಇದೆ. ಬಿಹಾರದ ಚುನಾವಣೆಯಲ್ಲಾಗಿರ್ಬೋದು ಅಥವಾ ಕರ್ನಾಟಕದಿಂದ ಹೊರಗಡೆ ಅವ್ರು ಏನೆಲ್ಲ ಪ್ರತಿಪಾದನೆಯೆಲ್ಲ ಮಾಡ್ತಾರಲ್ಲ, ಹಿಂದ ಈಗ ಹಿಂದುಳಿದ ವರ್ಗಗಳ ನಾಯಕತ್ವ ಎಲ್ಲವನ್ನೂ ಕೂಡ ಬರೀ ಲಿಪ್ ಸರ್ವಿಸ್ ಆಗಲ್ಲ, ನಿಜವಾಗ್ಲೂ ಕೂಡ ಅದು ಪಾರ್ಟಿಯ ಲೈನಲ್ಲಿ ಇದೆ ಅನ್ನೋದನ್ನ ತೋರಿಸಬೇಕು ಅಂತಂದ್ರೆ ಈ ಒಂದು ಸರ್ಕಸ್ಗೆ ಕೈ ಹಾಕುವಂತ ಒಂದು ಸದ್ಯದ ಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇಲ್ಲ. ಆಮೇಲೆ ರಾಹುಲ್ ಗಾಂಧಿ ಯಾವಾಗ್ಲೂ ಹೇಳ್ತಿರ್ತಾರೆ ಬಿಜೆಪಿ ಪಕ್ಷ ಬರೀ ಮೇಲ್ವರ್ಗದವ್ರನ್ನ ಓಲೈಸುತ್ತೆ ಅಂತ ಸಂದರ್ಭದಲ್ಲೇ ಮೇಲ್ವರ್ಗದವ್ರನ್ನೇ ತಗೊಂಬಂದ್ ಕೂರ್ಸಿದ್ರು ಅಂತ ಇವ್ರಿಗೆ ಇನ್ನೊಂದು ಅಸ್ತ್ರ ಆಗ್ಬಿಡುತ್ತೆ. ಆ ಒಂದು ರಾಜಕೀಯ ಗೊಂದಲವೇ ಮತ್ತು ಆ ಒಂದು ಐತಿಹಾಸಿಕ ಗೊಂದಲವೇ ಈಗಿರುವಂತಹ ಒತ್ತಡ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇರುವಂತದ್ದು. ಅಟ್ ದ ಸೇಮ್ ಟೈಮ್ ಅದೇ ಇತಿಹಾಸವನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಣಕ್ತಾರೆ. ಈಗ ವೀರಪ್ಪ ಮೊಯ್ಲಿ ಅವರು ಈಗ ಅವರು ಅದೇ ಉದ್ದೇಶದಲ್ಲಿ ಹೇಳಿರುವಂತದ್ದು, ಬಂಗಾರಪ್ಪ ಅವರು ಅತ್ಯಂತ ದೊಡ್ಡ ಹಿಂದುಳಿದ ವರ್ಗಗಳ ನಾಯಕ, ಅವ್ರನ್ನ ಬದಲಾವಣೆ ಆಗ್ಬೇಕಾದ್ರೆ ವೀರಪ್ಪ ಮೊಯ್ಲಿ ಅವರು ಹೆಂಗೆ ಬಂದ್ರು, ಹೆಂಗೆ ಮರ್ಜ್ ಆದ್ರು, ಯಾರು ಹೇಳಿದ್ದು ಹೈಕಮಾಂಡ್, ಅದಕ್ಕೂ ಹಿಂದೆ ದೇವರಾಜ ಅರಸು ಅವರು ಚೇಂಜ್ ಆಗುವಂತ ಸಂದರ್ಭದಲ್ಲಿ ಗುಂಡೂರಾವ್ ಅವರು ಹೇಗೆ ಬಂದ್ರು. ಸೊ ಅವತ್ತಿನ ಹೈಕಮಾಂಡ್ ಬೇರೆ ಮತ್ತು ಇವತ್ತಿನ ಹೈಕಮಾಂಡ್ ಬೇರೆ ಮತ್ತು ಅವತ್ತಿನ ಮತದಾರ ವರ್ಗದ ರಾಜಕೀಯ ಜಾಗೃತಿ ಬೇರೆ, ಇವತ್ತಿನ ಮತದಾರ ವರ್ಗದ ರಾಜಕೀಯ ಜಾಗೃತಿ ಬೇರೆ ಮತ್ತು ಅವತ್ತಿನ ಸಚಿವರು ಶಾಸಕರುಗಳ ಒಂದು ಅಭಿಪ್ರಾಯದ ಶಕ್ತಿ ಮತ್ತು ಇವತ್ತಿನ ಅಭಿಪ್ರಾಯದ ಶಕ್ತಿ ಬದಲಾಗಿದೆ. ಏನೇ ಆಗ್ಬೋದು, ನಾಳೆ ಅಕಸ್ಮಾತ್ ಬದಲಾದರೆ ಡಿ.ಕೆ. ಶಿವಕುಮಾರ್ ಅವರೇ ನಮ್ಮ CM ಅಂದ್ಬಿಟ್ಟು ಎಲ್ಲರೂ ಒಮ್ಮೆಲೆ ತಕ್ಕಡಿಯಿಂದ ಈ ಕಡೆ ಜಂಪ್ ಆಗ್ಬೋದು, ಅದು ಕೂಡ ಸಾಧ್ಯತೆ ಇದೆ ಮತ್ತು ಅದು ಐತಿಹಾಸಿಕ ಕೂಡ ಆಗಿದೆ ಐತಿಹಾಸಿಕವಾಗಿ. ಆದರೆ ಈ ಕ್ಷಣದಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರುವಂತಹ ಹಿಂದುಳಿದ ವರ್ಗಗಳ ಸಚಿವರು ಶಾಸಕರುಗಳು ಎಷ್ಟರ ಮಟ್ಟಿಗೆ ಪಾರ್ಟಿ ಲೈನಲ್ಲೇ ಉಳಿತಾರೆ ಅಥವಾ ಬಂಡಾಯದ ದೊಡ್ಡ ಬೇಗುದಿಗೆ ಬಾಗಿಲನ್ನು ತೆರೆದಂಗಾಗುತ್ತೆ ಅನ್ನೋ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ದೆಹಲಿಯಲ್ಲಿ ಅಧಿಕಾರದಲ್ಲಿ ಇದ್ದಿದ್ರೆ ಕಾಂಗ್ರೆಸ್ ಬೇರೆ, ಅಲ್ಲಿಲ್ಲ. ಸೊ ಹೀಗಾಗಿ ಹೈಕಮಾಂಡ್ ಅನ್ನ ಕಳೆದ ಸಲದಷ್ಟು ಸಲೀಸಾಗಿ ಹ್ಯಾಂಡಲ್ ಮಾಡುವಂತ ಶಕ್ತಿ ಇಲ್ಲ ಅಂದ್ರೂ ಕೂಡ ನಾಜೂಕಾಗಾದ್ರೂ ಕೂಡ ಹ್ಯಾಂಡಲ್ ಮಾಡುವಂತ ಶಕ್ತಿ ಖಂಡಿತ ಸಿದ್ದರಾಮಯ್ಯನವರಿಗಿದೆ, ಬಿಕಾಸ್ ಆಫ್ ದಿಸ್ ವೋಟ್ ಬ್ಯಾಂಕು ಮತ್ತು ಶಾಸಕರು ಸಚಿವರುಗಳ ಬೆಂಬಲ. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮುಂದಿರುವಂತಹ ಸವಾಲು, ಆ ಸವಾಲನ್ನೇ ಅವಕಾಶವಾಗಿ ಬಳಸ್ಕೊಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ಈ ಡಿನ್ನರ್ ಪಾಲಿಟಿಕ್ಸ್ ಇರ್ಬೋದು ಅಥವಾ ಸಂಪುಟದ ವಿಸ್ತರಣೆ ಪುನಾರಚನೆ ಎಲ್ಲ ಚರ್ಚೆಗಳ ಆದ್ಯತೆ ಆಸ್ಪದ ಎಲ್ಲದರಲ್ಲೂ ಕೂಡ ಹಿನ್ನೆಲೆ ಇದೆ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ.